ಮೊದಲಿಗೆ ದೇಶದ ವಿಭಜನೆಯನ್ನು ತೀವ್ರವಾಗಿ ವಿರೋಧಿಸ್ತಾ ಇದ್ದಂತಹ ಕಾಂಗ್ರೆಸ್ನ ಹಿರಿಯ ನಾಯಕರು ದಿಢೀರಂತ ವಿಭಜನೆಗೆ ಯಾಕೆ ಒಪ್ಕೊಂಡ್ರು? ಈ ಬಗ್ಗೆ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಈ ವಿಭಜನೆಯ ಅಸಲಿ ಸತ್ಯವನ್ನ ಬೇರೆ ಯಾರೂ ಅಲ್ಲ, ಸ್ವತಃ ಪಂಡಿತ್ ನೆಹರೂರವರೇ ಒಪ್ಕೊಂಡಿದ್ದಾರೆ. ಅದು ವಿಭಜನೆಯಾದಂತಹ 13 ವರ್ಷಗಳ ನಂತರ 1960ರಲ್ಲಿ ನೆಹರೂರವರು ಪ್ರಸಿದ್ಧ ಬ್ರಿಟಿಷ್ ಪತ್ರಕರ್ತರಾಗಿದ್ದಂತಹ ಲಿಯೋನಾರ್ಡೋ ಮೋಸ್ಲೆ ಅನ್ನೋರಿಗೆ ಒಂದು ಇಂಟರ್ವ್ಯೂ ಕೊಡ್ತಾರೆ. ಈ ಇಂಟರ್ವ್ಯೂ ಲಿಯೋನಾರ್ಡೋ ಮೋಸ್ಲೆ ಬರೆದಂತಹ ದ ಲಾಸ್ಟ್ ಡೇಸ್ ಆಫ್ ಬ್ರಿಟಿಷ್ ರಾಜ್ ಅನ್ನೋ ಪುಸ್ತಕದ ಪುಟ ಸಂಖ್ಯೆ 285ರಲ್ಲಿ ದಾಖಲು ಮಾಡಿದ್ದಾರೆ. ಈ ಇಂಟರ್ವ್ಯೂನಲ್ಲಿ ನೆಹರು ಹೇಳಿದ ಮಾತುಗಳು ಈ ಥರ ಇವೆ ನೋಡಿ. ಸತ್ಯ ಏನು ಅಂದರೆ, ನಾವೆಲ್ಲ ಸುಸ್ತಾಗಿದ್ವಿ, ಜೊತೆಗೆ ನಮಗೆ ವಯಸ್ಸಾಗಿ ಮುದುಕರಾಗ್ತಾ ಇದ್ವಿ. ನಮ್ಮಲ್ಲಿ ಕೆಲವರಿಗೆ ಮಾತ್ರ ಮತ್ತೆ ಜೈಲಿಗೆ ಹೋಗಿ ಆ ಕಷ್ಟಗಳನ್ನು ಸಹಿಸಿಕೊಳ್ಳೋ ಶಕ್ತಿ ಇತ್ತು. ನಾವೇನಾದರೂ ಅಖಂಡ ಭಾರತ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ರೆ ನಾವೆಲ್ಲರೂ ಮತ್ತೆ ಜೈಲಿಗೆ ಹೋಗಬೇಕಾಗ್ತಿತ್ತು. ಪಂಜಾಬ್ನಲ್ಲಿ ಬೆಂಕಿ ಹೊತ್ತಿ ಉರಿಯೋದನ್ನು ನಾವು ನೋಡಿದ್ವಿ. ಪ್ರತಿದಿನ ನಡೀತಾ ಇದ್ದಂತಹ ಮಾರಣ ಹೋಮದ ಬಗ್ಗೆ ಕೇಳ್ತಾ ಇದ್ವಿ. ಹೀಗಿರುವಾಗ ಈ ವಿಭಜನೆಯ ಪ್ಲಾನ್ ನಮಗೊಂದು ದಾರಿ ತೋರಿಸ್ತು. ಹಾಗಾಗಿ ನಾವದನ್ನು ಒಪ್ಕೊಂಡ್ವಿ. ಇದರ ಅರ್ಥ ಬಹಳ ಸ್ಪಷ್ಟವಾಗಿದೆ. ನೆಹರು ಹಾಗೂ ಅವರ ಸಹಚರರು ಆ ಹೊತ್ತಿಗಾಗಲೇ ಸುಸ್ತಾಗಿದ್ರು. ಎಲ್ರಿಗೂ ವಯಸ್ಸಾಗ್ತಿತ್ತು. ಮತ್ತು ಮುಖ್ಯವಾಗಿ ಮತ್ತೆ ಜೈಲಿಗೆ ಹೋಗೋದಕ್ಕೆ ಇವ್ರು ಯಾರಿಗೂ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ದೇಶ ವಿಭಜನೆಗೆ ಒಪ್ಕೊಂಡ್ರು ಅನ್ನೋದು ಈ ಹೇಳಿಕೆಯಿಂದ ಸ್ಪಷ್ಟವಾಗಿ ಕಾಣಿಸುತ್ತೆ ಅಲ್ವಾ? ನಿಮ್ಗೆ ಅನುಮಾನ ಇದ್ದರೆ ಬುಕ್ ಅಂತ ಕಮೆಂಟ್ ಮಾಡಿ. PDF ಫೈಲನ್ನು ನಿಮ್ಮ ಇನ್ಬಾಕ್ಸಿಗೆ ಕಳಿಸ್ಕೊಡ್ತೀನಿ. ಆದರೆ ಫಾಲೋ ಆಗಿರ್ಬೇಕಷ್ಟೆ. ಇವತ್ತು ಯಾರ್ಯಾರು ವೀರ ಸಾವರ್ಕರ್ ಅವರನ್ನು ಪ್ರಶ್ನೆ ಮಾಡ್ತಾರೋ, ಅವರನ್ನು ಮಾಫಿ ವೀರ್ ಅಂತ ಲೇವಡಿ ಮಾಡ್ತಾರೋ, ಅಂಥವರು ಇತಿಹಾಸದ ಪುಟದಲ್ಲಿ ದಾಖಲಾಗಿರೋ ನೆಹರೂರವರ ಈ ಮಾತುಗಳನ್ನು ಒಂದ್ಸಲ ಗಮನಿಸಬೇಕಾಗತ್ತೆ. ವಯಸ್ಸಾಗಿದೆ, ಜೈಲಿಗೆ ಹೋಗೋದಕ್ಕಾಗಲ್ಲ, ಇನ್ನೂ ತಡ ಮಾಡಿದ್ರೆ ಅಧಿಕಾರ ಅನುಭವಿಸದೆ ಸತ್ತು ಹೋಗಬೇಕಾಗತ್ತೆ ಅಂತಲೇ ದೇಶವನ್ನು 3 ತುಂಡಾಗಿ ಮಾಡಿದ್ರ? ಈ ಪ್ರಶ್ನೆ ಹುಟ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಒಬ್ಬರನ್ನ ಹೇಡಿ ಅಂತ ಬಿಂಬಿಸೋದು ಸುಲಭ, ಅವರ ಕೊಡುಗೆಗಳನ್ನು ಮೂಲೆ ಗುಂಪು ಮಾಡೋದು ಸುಲಭ. ಇಲ್ಲಿ ನೆಹರೂರವರು ಹೆದರುಕೊಂಡಿದ್ರು ಅಂತ ತೋರಿಸೋದು ನನ್ನ ಉದ್ದೇಶ ಅಲ್ಲ. ಬದಲಿಗೆ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಶಕ್ತಿಗೆ ಅನುಸಾರವಾಗಿ ಸ್ವತಂತ್ರಕ್ಕಾಗಿ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳೋದಷ್ಟೇ ನನ್ನ ಉದ್ದೇಶ. ಈ ವಿಷಯದ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.